ನಮಸ್ತೆ ವೀಕ್ಷಕರೇ, ಪವರ್ ಪಂಚ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಇವತ್ತಿನ ಪವರ್ ಪಂಚ್ನ ವಿಶೇಷ ಅತಿಥಿ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು. ಪವರ್ ಟಿವಿಯ ನೇರ ಪ್ರಶ್ನೆಗಳಿಗೆ ವಿಪಕ್ಷ ನಾಯಕರಿಂದ ನೇರ ಉತ್ತರ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ಕೂಡ ಸದನದ ಕೊನೆಯ ದಿನ ಎಷ್ಟರ ಮಟ್ಟಿಗೆ ಹೈಡ್ರಾಮಾ ನಡೆದೋಯ್ತು. ಸದನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ನಡೆದಿರುವಂತಹ ಘಟನೆ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾ ಆಯಿತು. ಸಿ.ಟಿ. ರವಿ ಅವರನ್ನ ಜೈಲಿಗೆ ಹಾಕಲಾಯಿತು. ಬಿಜೆಪಿ ರಾಜ್ಯಾದ್ಯಂತ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಲಾಯಿತು. ಇದೆಲ್ಲದರ ಬಗ್ಗೆ ವಿಪಕ್ಷ ನಾಯಕರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಗಮನಿಸ್ತಾ ಇದ್ದೀವಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅದರಲ್ಲೂ ಸದನದ ಕೊನೆ ದಿನ ನಡೆದಂಥ ಹೈಡ್ರಾಮಾ ನಿಮ್ಮ ರಾಜಕೀಯ ಇತಿಹಾಸ ಇರ್ಬೋದು, ಎಲ್ಲ ರಾಜಕೀಯ ಇತಿಹಾಸದಲ್ಲೂ ಕೂಡ ಕಂಡು ಕೇಳರಿಯದಂತಹ ಘಟನೆ. ಮೊದಲಿಗೆ ಸಿ.ಟಿ. ರವಿ ಅವರ ಹೇಳಿಕೆ ತಪ್ಪಲ್ವಾ ಸರ್? ಅದನ್ನು ತೀರ್ಮಾನ ಮಾಡೋದು ನಾನು ನೀವಲ್ಲ. ಸದನ ಅಂತ ಹೇಳಿದ್ರೆ ಅದಕ್ಕೆ ಸಭಾಪತಿಗಳಿರ್ತಾರೆ, ಅವರೇ ಅದಕ್ಕೆ ಹೆಡ್ ಮಾಸ್ಟ್ರು. ಅವರು ಏನೇ ತೀರ್ಪು ಕೊಡಬೇಕಾದ್ರೂ ಸದನದ ನಿಯಮಾವಳಿಗಳೇನಿದೆ, ಸದನದಲ್ಲಿ CCTV ಕ್ಯಾಮ್ರಾಗಳೇನಿದೆ, ಸದನದಲ್ಲಿ ನಡಿಬೇಕಾದ್ರೆ ಪ್ರತಿಯೊಂದು ವರ್ಡು ಕೂಡ ನೋಟ್ ಮಾಡೋಕ್ಕೆ 10 ಜನ ಸ್ಟೆನೋಗಳಿರ್ತಾರೆ. ಅಲ್ಲಿ ನೋಟ್ ಆಗಿದೆಯಾ ಫಸ್ಟ್ ನೋಡಬೇಕು, ಆಮೇಲೆ CCTV ಕ್ಯಾಮ್ರಾದಲ್ಲಿ ನೋಟ್ ಆಗಿದೆಯಾ ನೋಡಬೇಕು, ಅದ್ರ ಮೇಲೆ ತೀರ್ಪು ಕೊಡ್ತಾರೆ. ಅದಾದಮೇಲೆ ಸಭಾಪತಿಗಳು ಅದನ್ನು ಅವರು ತೀರ್ಪಾದಮೇಲೆ ಅದಕ್ಕೆ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಂದ್ರೆ ಸಭಾಪತಿಯವರ ಆಫೀಸಿಂದ ಕಂಪ್ಲೇಂಟ್ ಹೋಗುತ್ತೆ. ಅದಾದಮೇಲೆ ಕೋರ್ಟ್ಗೆ ಹೋಗ್ತೈತೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಅದಾದಮೇಲೆ ತಪ್ಪಿತಸ್ಥರು ಯಾರು ಇರ್ತದೆ ಅವ್ರಿಗೆ ಶಿಕ್ಷೆ ಆಗ್ತೈತೆ. ಇದು ಕಾನೂನು ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಇದನ್ನು ಬಹಳ ರಾಜಕೀಯವಾಗಿ ಬೆಳೆಸ್ಕೊಳ್ತಾ, ಇದರ ಹಿಂದೆ ಸಿ.ಟಿ. ರವಿ ಅವರ ಅರೆಸ್ಟ್ನ ಹಿಂದೆ D.K. ಶಿವಕುಮಾರ್ ಅವರ ಕೈವಾಡ ಇದೆಯಾ ಸರ್? ನೇರ ಪ್ರಶ್ನೆನೇ ಇಲ್ಲ, ನೇರವಾಗಿ. ಯಾಕಂದರೆ ಗೃಹ ಸಚಿವರು ಹೇಳಿದ್ದಾರೆ, ನನಗೇನು ಗೊತ್ತಿಲ್ಲ, ಬಂಧಿಸಿದ್ದು ಗೊತ್ತಿಲ್ಲ, ಅವ್ರು ಸುತ್ತಾಡಿಸಿದ್ದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ಯಾರು ಮಾಡೋಕ್ಕೆ ಸಾಧ್ಯ? ಅಂದರೆ ಕೈವಾಡ ಇದೆ D.K. ಶಿವಕುಮಾರ್ 100% ಡೌಟೇ ಇಲ್ಲ. ಇಷ್ಟೆಲ್ಲ ನಡಿಬೇಕಾದಂಥ ಘಟನೆ ಅದು ವಿಧಾನ ಪರಿಷತ್ ಒಳಗಡೆನೆ ಸಭಾಪತಿಗಳನ್ನು ಮುಂದೆನೇ ಕೂತ್ಕೊಂಡು ತೀರ್ಮಾನ ಆಗಬೇಕಾಯಿತು. ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ನಾನಿರೋ ಆಫೀಸಲ್ಲಿ ಅವರಿದ್ದರು. ನಮಗೂ ಅವ್ರಿಗೂ ಗಲಾಟೆ ಆಯಿತು. ಆಗ ಸದನಕ್ಕೆ ನುಗ್ಗಿ ನಮ್ಮ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂಥ ಬಾಗಿಲು ವಿಧಾನಸೌಧದ ಒಳಗಡೆ ಎಲ್ಲ ಒದ್ದರು, ಚಪ್ಪಲಿಯೆಲ್ಲ ಹಾಕ್ಕೊಂಡು ಒದ್ದಾಕಿದ್ರು, ಪೊಲೀಸರಿಗೆಲ್ಲ ಬಟ್ಟೆ ಹರಿದು ಹಾಕಿದ್ರು, ಅವ್ಯಾಚ ಶಬ್ದಗಳೆಲ್ಲ ಉಪಯೋಗ ಮಾಡಿದ್ರು. ನಾವೇನು ಕಂಪ್ಲೇಂಟ್ ಕೊಡಲಿಲ್ಲ. ನಾವು ಸದನದಲ್ಲಿ ಸ್ಪೀಕರ್ ಏನಿದ್ರು ಅವ್ರಿಗೆ ಹೇಳಿದ್ರಿ, ಅವ್ರು ಕರೆದು ಕೂತು ಇಬ್ಬರನ್ನ ಕರೆದು ಕೂತ್ಕೊಂಡು ಯಾರ್ಯಾರು ಕ್ಷಮಾಪಣೆ ಕೇಳಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಿ ತಿರುಗಿ ಸದನ ನಡೀತು, ಆರಂಭ ಆಯಿತು. ಹಂಗೆ ಇಲ್ಲೂ ಕೂಡ. ಯಾಕಂದರೆ ಸದನಕ್ಕೆ ತನ್ನದೇ ಆದಂಥ ಕಾನೂನು ಇದೆ. ಸದನದಲ್ಲಿ ನಡೆಯೋದನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಮಾಡೋಕ್ಕಾಗಲ್ಲ, ಕೋರ್ಟ್ಗಳಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಪೀಕರ್ಗೆ ನ್ಯಾಯಾಧೀಶರ ಸ್ಥಾನ ಇದೆ. ಇಲ್ಲಿ ಅವರು ಸಸ್ಪೆಂಡ್ ಮಾಡ್ಬೋದು, ಯಾವುದೇ MLA ಬೇಕಾದರೂ ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ, ಅವ್ರನ್ನ ಸದನದಿಂದ ಹೊರಗಾಕುವಂಥ ಅಧಿಕಾರನೇ ಇದೆ. ಮತ್ತು ಅವ್ರಿಗೆ ಪನಿಷ್ಮೆಂಟ್ ಮಾಡೋ ಅಧಿಕಾರ ಇದ್ದಾಗ ನೀವು ಅದನ್ನು ತೊಗೊಂಡು ಕಂಪ್ಲೇಂಟ್ ಕೊಡೋದು ಎಷ್ಟು ನ್ಯಾಯ? ತಪ್ಪು ಯಾರೇ ಮಾಡಿದರೂ ತಪ್ಪೇ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಹಂಗಂದ್ಬಿಟ್ಟು ನೀವು ನೋಟಿಸ್ ಕೊಡದೆ ಹೆಂಗೆ ಅರೆಸ್ಟ್ ಮಾಡ್ತೀರಾ? ನೋಟಿಸ್ ಕೊಡಬೇಕಾಯಿತು, ಅವ್ರ ಎಕ್ಸ್ಪ್ಲನೇಷನ್ ಕೇಳಬೇಕಾಯಿತು, ಮಾಡಿ ಆಮೇಲೆ ನೀವು ಮಾಡಬೇಕಾಯಿತು. ಏನು ಮಾಡೇ ಇಲ್ಲಲ್ಲ. ಏಕಾಏಕಿ ಎತ್ಕೊಂಡು ಹೋಗ್ತೀರಾ, ಅವಳೆ ಕುರಿ ದನಗಳು ಎತ್ಕೊಂಡು ಹೋಗಲ್ಲ, ಹಂಗೆ ಎತ್ಕೊಂಡು ಅಲ್ಲ, ಸುತ್ತಾಡ್ಸೋದಿರಲಿ. ಕಬ್ಬಿನ ಗದ್ದೆಗಳು ಕರ್ಕೊಂಡು ನಿಲ್ಲಿಸ್ತೀರಾ, ಫಾರೆಸ್ಟಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀರಾ, ಕ್ವಾರಿಗಳಲ್ಲಿ ಕಲ್ಲು ಹೊಡೆಯೋ ಕ್ವಾರಿಗಳಲ್ಲಿ ಅದು 100 ಅಡಿ ಡೆಪ್ತ್ ಬಿದ್ದೆ. ಏನಕ್ಕೆ ಅಂದರೆ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ, ಇಲ್ಲ ಅವ್ರನ್ನೇನಾದ್ರು ಹತ್ಯೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನಕ್ಕೆ ತೊಗೊಂಡೋಗ್ಬೇಕು ನೀವು? ಅಂಥ ಜಾಗಕ್ಕೆ ಯಾಕೆ ತೊಗೊಂಡೋಗ್ತಾರೆ? ಎನ್ಕೌಂಟರ್ ಮಾಡೋರು ತೊಗೊಂಡೋಗೋದು ಸೇಫ್ಟಿ ಅಂತ ಹೇಳ್ತಾರೆ. ಹೌದು, ಸೇಫ್ಟಿ. ಅದಕ್ಕೆ ಸೇಫ್ಟಿ ಅಂತ ಕಮಿಷನರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನೂ ಹೇಳಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ಮುಖ್ಯಮಂತ್ರಿಗೂ ಸೇಫ್ಟಿ ಇಲ್ಲಿ ಒಬ್ಬ MLA ಸೇಫ್ಟಿ ಕೊಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿಗೂ ಸೇಫ್ಟಿ ಕೊಡೋಕ್ಕಾಗಲ್ಲ. ಅದಕ್ಕೆ ಇನ್ಮೇಲೆ ಸಿದ್ದರಾಮಯ್ಯನವರು ಹೋಗಿ ಕಬ್ಬಿನ ಗದ್ದೆಗೆ ಎಲ್ಲನ ಇದ್ದು ಬಿಡಲಿ, ಇಲ್ಲ ಹೋಗಿ ಕಾಡಲ್ಲಿ ಎಲ್ಲನ ಬೇಕಾದರೆ ಇದ್ದು ಬಿಡಲಿ. ಸೇಫ್ಟಿ. ಯಾಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಾವು ಸೇಫ್ಟಿ ನೋಡಬೇಕಲ್ಲ ನಾವು. ಇನ್ನು ಪರಪ ಅಗ್ನಾರ ಐತೆ ಪೊಲೀಸ್ ಇದು ಕಾರಾಗೃಹ, ಅಲ್ಲಿ ಮೊಬೈಲುಗಳೆಲ್ಲ ಒಳಗಡೆ ಹೋಗ್ತೈತೆ, ಗಾಂಜಾ ಹೋಗ್ತೈತೆ, ಎಲ್ಲ ಹೋಗ್ತೈತೆ. ಅದೆಲ್ಲ TV ಎಲ್ಲ ಬಂದಿದೆ. ಅಲ್ಲಿ ಇವ್ರನ್ನ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜೈಲಲ್ಲೂ ಹೋಗ್ತಾ ಇದೆ. ಅದು ತಿಂಗಳು ಬರ್ತಾನೆ ಇದೆ, ನೋಡ್ತಾನೆ ಇದ್ದೀರಿ. ಅದಕ್ಕೆ ಅಲ್ಲಿ 500-600 ಜನ ಪೊಲೀಸರು ಇದ್ದಾರೆ. ಇವಾಗ ತೊಗೊಂಡೋಗಿ ಅವ್ರನ್ನೆಲ್ಲ ತೊಗೊಂಡೋಗಿ ಫಾರೆಸ್ಟಲ್ಲಿ ಬಿಟ್ಬಿಟ್ರೆ ಅಲ್ಲಿರೋ ಕಾಡು ಪ್ರಾಣಿಗಳೇ ಕಾವಲು ಕಾಯ್ತಾರೆ. ಅವ್ರಿಗೆ ಬಿಟ್ಬಿಡಿ. ಹಂಗಾರೆ ಯಾಕೆ ಬೇಕು ಇಷ್ಟೆಲ್ಲ ಸ್ಟಾಫು? ಸೇಫ್ಟಿ ನೀವು
ಫಾರೆಸ್ಟೇ ಸೇಫ್ಟಿ, ಕಬ್ಬಿನ ಗದ್ದೆಗಳೇ ಸೇಫ್ಟಿ ಅಂದರೆ ಪೊಲೀಸರೇ ಹಾಕಬೇಕಾಗಿದೆ ಕರ್ನಾಟಕಕ್ಕೆ. ಪೊಲೀಸರೇ ಬೇಡ, ಬರೀ ಕಬ್ಬಿನ ಗದ್ದೆಗಳೇ ಫಾರೆಸ್ಟ್ಗಳೇ ಸಾಕು ಇನ್ಮೇಲೆ ಪನಿಷ್ಮೆಂಟ್ ಕೊಡೋಕ್ಕೆ. ಹಂಗನ ತೀರ್ಮಾನ ಮಾಡಿ ಸರ್ಕಾರ. ಅವತ್ತು ಇಡೀ ದಿನ ನೀವು ಸಿ ಟಿ ರವಿ ಅವರ ಜೊತೆಗಿದ್ರಿ, ಅವರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಯಾವ ನಿಟ್ಟಿನಲ್ಲಿ ಯಾವ ರೀತಿ ಮಾಡಿದ್ರಿ ಸರ್? ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ನಾಯಕನಾಗಿ ನಾನು ಕೊಡಬೇಕಾಗಿದ್ದಂಥ ಗೌರವವನ್ನು ಕೊಟ್ಟಿದ್ದೀನಿ. ಅವರು ನಮ್ಮ MLC ಅವರು. ಮತ್ತು ನನಗೆ ಭಾಳ ವರ್ಷದಿಂದ ನಾನು ಅವನು ಎಲ್ಲ ಚುನಾವಣೆಗಳಿಗೆ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದೀನಿ. ಅವನು ಮೊದಲನೇ ಬಾರಿ, ಎರಡನೇ ಬಾರಿ ನಿಂತಾಗೆಲ್ಲನೂ ಕೂಡ. ಅದರಿಂದ ನಾನು ಏರ್ಪೋರ್ಟ್ಗೆ ಬಂದು ಫ್ಲೈಟ್ ಹತ್ತುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಫೋನ್ ಬಂತು, ಅಣ್ಣ ನೀನು ವಾಪಸ್ ಬಂದುಬಿಡೋಣ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಅಂದರು. ಸೊ ನಾನು ಅಲ್ಲಿ ಟಿಕೆಟ್ನ ಅಲ್ಲೇ ಬಿಸಾಕಿ ವಾಪಸ್ ಬಂದು ಸ್ಟೇಷನ್ ಹತ್ರ ನಾನು ಬಂದೆ. ಒಬ್ಬ ಅವರು ಇದು ಸಿ ಟಿ ರವಿಯವರು ನಮ್ಮ ನಾಯಕರು, BJPಯ ಕಾರ್ಯಕರ್ತ, ಒಬ್ಬ ನಾಯಕ. ಅದರಿಂದ ಅವರ ರಕ್ಷಣೆ ಮಾಡುವಂಥದ್ದು ಕೂಡ ಒಬ್ಬ ಹಿರಿಯ ಸದಸ್ಯನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಖಂಡಿತವಾಗ್ಲೂ. ಯಾಕಂದರೆ ಈಗ ಗಮನಿಸ್ತಾ ಇದ್ದೀವಿ ಸರ್, ರಾಜ್ಯದಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಅದರಲ್ಲೂ ಕೂಡ BJPಯಲ್ಲಿ ಬಣಬಡಿದಾಟಗಳು ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಭಿನ್ನಮತ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯತ್ನಾಳ್ ಅವರು ಒಂದು ಬಣ, ವಿಜೇಂದ್ರ ಅವರು ಒಂದು ಬಣ, ಇದೆಲ್ಲವನ್ನ ಕೂಡ ಕಾಂಗ್ರೆಸ್ಸು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ. ನೋಡಿ, ಯಾವ ಪಾರ್ಟಿಯಲ್ಲಿ ಬಣ ಇಲ್ಲ ಹೇಳಿ. ಈ ಕಾಂಗ್ರೆಸ್ಸಲ್ಲಿ DK ಶಿವಕುಮಾರ್ ಮೊನ್ನೆ ಏನು ಹೇಳಿದ್ರು, ಒದ್ದು ಕಿತ್ಕೊತೀನಿ ಅಂದರು. ನಾನು ಹೇಳಿದೆ ಅದಕ್ಕೆ, CM ಪದವಿನ ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ. ಅವರೇ ಹೇಳಿದ್ರಲ್ಲ, ಹಿಂದೆ ನನ್ನ ಮಂತ್ರಿ ಆಗೋಕ್ಕೆ ಬಿಡಲಿಲ್ಲ, ಒದ್ದು ಕಿತ್ಕೊಂಡೆ ಅಂತ ಹೇಳಿದ್ರು. ಅಲ್ಲಿ ಈಗಾಗಲೇ 3-4 ಬಣ, ಪರಮೇಶ್ವರದ ಒಂದು ಬಣ, ಸತೀಶ್ ನಾವೇನೋ ಇಲ್ಲಿ ಕಳೆಕಾಯಿ ತಿನ್ನೋಕ್ಕೆ ಇರಬೇಕಾ ಅಂತ ಎಲ್ಲ ಹೇಳಿದ್ದಾರೆ. ಅವರಂತೂ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗಾವಿ ಮಂತ್ರಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಾಕ್ಕೊಂಡು ನಾನೇ CM ಅಂತ ಹೊರಟ್ಬಿಟ್ಟಿದ್ದಾರೆ. ಅಂದರೆ ಇದೆ, ಈಗ ಜನತಾದಳದಲ್ಲೂ ಪ್ರಾಬ್ಲಮ್ ಇದೆ. ಇದು ಡೆಮೋಕ್ರಸಿ ಇರೋವಂಥ ಒಂದು ಇದರಲ್ಲಿ ಸಣ್ಣ ಪುಟ್ಟ ಇದು ಇರ್ತದೆ. ಈಗಾಗಲೇ ಕೇಂದ್ರದ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ. ನಮ್ಮದೇನು ಇನ್ನೂ ಟೈಮ್ ಇದೆ, ಚುನಾವಣೆ ಇನ್ನೂ ಇರೋದು ಭಾಳ ದೂರ ಇದೆ. ಅಷ್ಟರಲ್ಲಿ ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದೆಲ್ಲವನ್ನು ತೀರ್ಮಾನ ಮಾಡ್ತಾರೆ ನಮ್ಮ ಕೇಂದ್ರ ನಾಯಕರು. ಎಲ್ಲರೂ ಒಟ್ಟಿಗೆ ಹೋಗ್ತೀರಿ. ಈಗ ವಿಧಾನಸಭೆಯಲ್ಲಿ ಎಲ್ಲ ಒಟ್ಟಿಗೆ ಇದ್ದಿರಿ, ಒಂದು ಸಣ್ಣ ಇದು ಬರಲಿಲ್ಲ. ಯತ್ನಾಳವರು ಪೂರ್ತಿ ನನ್ನ ಪರವಾಗಿ ಮಾತಾಡಿದ್ರು, ಇಲ್ಲಿ ವಿಜೇಂದ್ರ ಅವರು ನನ್ನ ಪರವಾಗಿ ಮಾತಾಡಿದ್ರು. ಇಡೀ ಸದನ ಒಗ್ಗಟ್ಟಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ದೀರಿ. ಅಲ್ಲ, ಈಗ ಯತ್ನಾಳ್ ವಿರುದ್ಧ ನೀವು ಹೈಕಮಾಂಡ್ ಮಟ್ಟಕ್ಕೆ ಹೋಗ್ತೀರಾ, ಅಲ್ಲಿ ದೂರು ಕೊಡಲಾಗುತ್ತೆ. ಯತ್ನಾಳ್ ಅವರು 2 ದಿನ ಸುಮ್ಮನಿರ್ತಾರೆ, ಅದಾದಮೇಲೆ ಮತ್ತೆ ಅವರ ಬಾಯಿ ಓಪನ್ ಮಾಡ್ತಾರೆ, ಮತ್ತೆ ಅದೇ ರೀತಿ ವಾಗ್ದಾಳಿ ಶುರು ಮಾಡೋದಕ್ಕೆ ಇದು ಮಾಡ್ತಾರೆ. ಯಾಕೆ? ಹೈಕಮಾಂಡ್ನ ಭಯವೂ ಇಲ್ವಾ? ಹೈಕಮಾಂಡ್ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋದಕ್ಕೆ ಸಾಧ್ಯ ಇಲ್ವಾ ಅಂತ ಸರ್? ಇಲ್ಲ, ಈಗಾಗಲೇ ಯತ್ನಾಳ್ ಅವ್ರನ್ನ ಕರೆದು ಮಾತಾಡಿದ್ದಾರೆ. ನಾನು ಕೂಡ ಅವ್ರ ಜೊತೆ ಮಾತಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀರಿ. ಆ ಶಕ್ತಿ ನಮ್ಮ BJPಯ ಹೈಕಮಾಂಡ್ಗಿದೆ. ಅದರ ಜೊತೆಗೆ ಮೊನ್ನೆ ಸದನದಲ್ಲಿ ಆದಂತಹ ಒಂದು ಜಟಾಪಟಿ ವಿಚಾರಕ್ಕೆ ಬಂದಾಗ, ಸದನ ಚಳಿಗಾಲದ ಅಧಿವೇಶನ ಅಂತ ಹೇಳಿದಾಗ ಉತ್ತರ ಕರ್ನಾಟಕದ ವಿಚಾರಗಳು ಹೆಚ್ಚಿನ ಮಟ್ಟಿಗೆ ಚರ್ಚೆ ಆಗಬೇಕು. ಈ ಬಾರಿ ಸದನದಲ್ಲಿ ಚರ್ಚೆ ಆಯ್ತಾ ಸರ್? ವಿಪಕ್ಷ ಆಗಿ ಆಡಳಿತ ಪಕ್ಷವನ್ನು ಕಟ್ಟಾಕುವಲ್ಲಿ ನೀವು ಎಷ್ಟು ಮಟ್ಟಿಗೆ ಯಶಸ್ವಿಯಾದ್ರಿ ಅಂತ ಹೇಳಿ. ನಾನು ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಒಂದು ತಿಂಗಳಿಂದನೇ ನಾನು ಸಭೆ ಕರೆದಿದ್ದೆ. ಇಲ್ಲಿ ನನ್ನ ಚೇಂಬರಲ್ಲಿ ಕರೆದು ಮಾತಾಡಿ ಅವ್ರಿಗೆ ಏನೇನು ಸಬ್ಜೆಕ್ಟು, ನಮ್ಮ ಶಾಸಕರು, ನಮ್ಮಲ್ಲಿ ಯಾರ್ಯಾರು ಶಾಸಕರು ಈ ಸರಿ ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ವಿಚಾರದಲ್ಲಿ ಎದ್ದು ನಿಂತು ಮಾತಾಡಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ವಿಚಾರವಾಗೂ ಕೂಡ ನಮ್ಮೆಲ್ಲ ಉತ್ತರ ಕರ್ನಾಟಕದ MLAಗಳಿಗೂ ಅವಕಾಶ ಕೊಟ್ಟಿದ್ದೀನಿ. ಒಳ್ಳೆ ರೀತಿ ಮಾತಾಡಿದ್ದಾರೆ. ಆದರೆ ಸರ್ಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ ಕಳೆದ ಬಾರಿ ಅಧಿವೇಶನದಲ್ಲೂ ನಾವು ಉತ್ತರ ಕರ್ನಾಟಕಕ್ಕೆ ಇಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಅಧಿವೇಶನ ಬಂತು. ಕಳೆದ ಬಾರಿ ಕೊಟ್ಟಿದ್ದೇ ಅವರು ಏನೂ ನೆರವೇರಿಸೇ ಇಲ್ಲ. ಅಲ್ಲಿ ಕೈಗಾರಿಕೆಗಳು ತರ್ತೀನಿ ಅಂದರು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ತೀನಿ ಅಂದರು, ನೀರಾವರಿಗೆ ಹಣ ಕೊಡ್ತೀನಿ ಅಂದರು, ಏನೂ ಮಾಡಿಲ್ಲ. ಈ ಸರಿನೂ ಭರವಸೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ 100% ಅಲ್ಲ, ಭರವಸೆ ಆಗಿದೆ ಉಳ್ಕತ್ತೆ ಅಂತಂದ್ರೆ ಪಾಪ ಅವ್ರ ಹತ್ರ ದುಡ್ಡಿಲ್ಲ. ಇಲ್ಲ, ಗ್ಯಾರಂಟಿಗೆ ಆಗ್ತಾರೋ ಏನು ಆಡ್ತಾರೋ ಅದು ಅವರಣೆ ಬರ. ಹಣ ಇಲ್ಲ ಸರ್ಕಾರದಲ್ಲಿ, ಖಾಲಿ ಆಗೋಗ್ಬಿಟ್ಟಿದೆ. ಈಗ ಹಾಲಿನ ಸಬ್ಸಿಡಿ ಕೊಡೋಕ್ಕೆ ಸುಮಾರು 1000 ಕೋಟಿ ಮೇಲೆ ಕೊಡಬೇಕು ರೈತರಿಗೆ. ಇಲ್ಲ, ಟ್ರಾನ್ಸ್ಪೋರ್ಟ್ ಇದಕ್ಕೆ 3-4 ಸಾವಿರ ಕೋಟಿ ಕೊಡಬೇಕು. ಯಾಕೆ ಅದೇನೋ ಶಕ್ತಿ ಯೋಜನೆ ಅಂತ ಮಾಡಿ ಅದು ಹಣ ಕೊಡಬೇಕು, ಕೊಡ್ತಾನೇ ಇಲ್ಲ. ಅವರ ಸಂಬಳ ಕೊಡಬೇಕಾಗಿತ್ತು, 4 ವರ್ಷಕ್ಕೊಂದು ಸರಿ ಸಂಬಳ ಹೈಕ್ ಆಗುತ್ತೆ ನ್ಯಾಚುರಲ್ಲಾಗಿ, ಅದನ್ನು ಕೊಡ್ತಾ ಇಲ್ಲ. ಒಂಥರ ದಿವಾಳಿ ಆಗುವಂಥ ಸ್ಥಿತಿಗೆ ಮಾಡಿದೆ. ಈ ಸರಿನೂ ಸುಮಾರು 1 ಲಕ್ಷಕ್ಕೂ ಮೇಲೆ ಸಾಲ ಮಾಡೋಕ್ಕೆ ಹೊರಟಿದ್ದಾರೆ ಈ ಸರ್ಕಾರ. ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಅವರು 1.5 ಲಕ್ಷ ಸಾಲ ಮಾಡ್ತಾರೆ. ಅಂದರೆ
ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಲಗೋ ಅಷ್ಟೊತ್ತಿಗೆ ಕರ್ನಾಟಕವನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗುವಂಥ ಸ್ಕೀಮ್ ಹಾಕ್ಕೊಂಡು ಒಂದು ATM ಆಗಿ ಮಾಡ್ತಾರೆ. ಇಲ್ಲಿ ಲೂಟಿ ಹೊಡೆಯೋದು, ಅಲ್ಲಿ ಡೆಲ್ಲಿವರೆಗೆ ತೊಗೊಂಡೋಗಿ ದುಡ್ಡು ಕೊಡೋದು, ಅದು ಇವ್ರ ಕೆಲಸ. ಅಲ್ಲ, ಈಗ ನಾವು ನೋಡಿದ ಮಟ್ಟಿಗೆ ಸದನದಲ್ಲಿ ಮೊದಲ ವಾರ ಮೂಡಾ ವಿಚಾರ, ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಅದಾದಮೇಲೆ 2ನೇ ವಾರ ವಿಜೇಂದ್ರ 150 ಕೋಟಿ ರೂಪಾಯಿ ಏನೋ ಆಮಿಷ ಒಡ್ಡಿದ್ರು, ಆ ವಿಚಾರ. ಕೊನೆಗೆ ಉತ್ತರ ಕರ್ನಾಟಕ ವಿಚಾರ. ಎಲ್ಲೋ ಒಂದು ಕಡೆ ವಿಪಕ್ಷ ನಾಯಕರಾಗಿ ಎಲ್ಲೋ ಒಂದು ಕಡೆ ಸದನದಲ್ಲಿ ಈ ಬಾರಿ ಅಷ್ಟೊಂದು ಅಬ್ಬರ ಕಾಣಿಸ್ತಿಲ್ವಾ ಅಂತ ಅನ್ಸುತ್ತೆ ಸರ್ ನಿಮ್ಮದು? ಅಲ್ಲ, ಈ ಸರಿ ನಡೆದಿದ್ದೇ ಅಧಿವೇಶನ 5 ದಿನ, 10 ದಿನ ನಡಿಬೇಕಾಯಿತು. ಸಾಹಿತ್ಯ ಪರಿಷತ್ ಅಂತ ಒಂದು ದಿನ ಕಟ್ ಮಾಡಿದ್ರು. ಗೌರವಾನ್ವಿತ SM ಕೃಷ್ಣ ಅವ್ರು ತೀರೋದ್ರು ಅಂತ 2 ದಿನ ಹೋಯ್ತು. ಆಮೇಲೆ ಬಸವಣ್ಣವರ ಭಾವಚಿತ್ರ ಅನಾವರಣ ಮಾಡಿ ಅದು 1 ದಿನ ಹೋಯ್ತು. ಇನ್ನು ಉಳಿದಿದ್ದೆಷ್ಟು? ಅಷ್ಟರಲ್ಲಿ ನಾವು ಏನೇನು ಅಜೆಂಡಾ ಹಾಕ್ಕೊಂಡಿದ್ರೋ ಅದರಲ್ಲಿ ನಾವು ಮೂಡಾದು ಚರ್ಚೆ ಮಾಡಿದ್ರಿ. ಅಲ್ಲ ಸಾರಿ, ಇದು ವಕ್ಫ್ ಬೋರ್ಡ್ದು ಚರ್ಚೆ ಆಯಿತು, ಬಾಣಂತಿಯ ಸಾವು ಆಯಿತು, ಅನುದಾನದ ಕೊರತೆ ಆಯಿತು. ಇವೆಲ್ಲ ಚರ್ಚೆ ಆಗಿದೆ. ಅದ್ರ ಜೊತೆ ಉತ್ತರ ಕರ್ನಾಟಕ ಇಷ್ಟಕ್ಕೂ ಅವಕಾಶ ಮಾಡಿಕೊಟ್ಟಿದ್ವಿ. 10 ದಿನವೂ ಚರ್ಚೆ ಆಗಿದ್ದರೆ ಈ 700 ಕೋಟಿ ಲೂಟಿ ಹೊಡೆದಿದ್ದಾರಲ್ಲ ಅಬ್ಕಾರಿಯಲ್ಲಿ, ಅದು ಚರ್ಚೆಗೆ ಬರ್ತಾಯಿತ್ತು. ಸೊ ಅದನ್ನು ಒಂದು ಮಿಸ್ ಆಗಿದೆ ಈ ಸರಿ, ನಮಗೆ ಸಮಯ ಅವಕಾಶ ಇಲ್ಲದೆ ಮಿಸ್ ಆಗಿದೆ. ಮುಂದಿನ ಅಧಿವೇಶನದಲ್ಲಿ ತೊಗೊತಿರೋದು. ಅಲ್ಲ, ಮೊನ್ನೆ ನಡೆದಂತಹ ಸದನದ ಗಲಾಟೆ ಏನು, ಮೂಡಾ ವಿಚಾರ ಇದೆ, ಈ ವಕ್ಫ್ ವಿಚಾರ ಇದೆ, ಅದನ್ನು ಮುಚ್ಚಾಕೋದಕ್ಕೆ ಸರ್ಕಾರ ಮಾಡಿರುವಂತಹ ತಂತ್ರ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಸರ್? ಅಲ್ಲ, ಅವರು ಸರ್ಕಾರ ಮಾಡಲೇಬೇಕು. ಯಾಕಂದರೆ ಅದೆಲ್ಲ ಬೀದಿಗೆ ಬಂದರೆ ಇನ್ನಷ್ಟು ಮುಜುಗರಿಗೆ ಒಳಗಾಗ್ತಾರೆ ಅಂತ ಆದಷ್ಟು ಸದನವನ್ನು ಕಡಿಮೆ ನಡೆಸಬೇಕು, ಬೇಗ ಸದನ ಮುಗಿದು ಮನೆಗೆ ಓಡೋಗ್ಬೇಕು ಇವರು, ಆ ಥರದ್ದೆಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಾವು ಸ್ಪೀಕರ್ ಅವ್ರಿಗೆ ಹೇಳಿದ್ರಿ, ನೋಡಿ ನೀವು ಕಾಂಗ್ರೆಸ್ಸಿಂದ ಗೆದ್ದಿದ್ದೀರಾ, ಆ ಮನಸ್ಥಿತಿಯಿಂದ ಆಚೆ ಬರಬೇಕು ಅವರು. ಸ್ಪೀಕರ್ ಆಗಿ ವಿರೋಧ ಪಕ್ಷಗಳಿಗೆ ಏನೇನು ಆಡಳಿತ ಪಕ್ಷ ತಪ್ಪು ಮಾಡುತ್ತೆ ಅದನ್ನು ಹೇಳೋವಂಥದ್ದಕ್ಕೆ ಹೆಚ್ಚಿನ ಅವಕಾಶ ಕೊಡಬೇಕು. ನ್ಯಾಚುರಲ್ ಆಗಿ ಅದು ನೀವು ಆ ಮನಸ್ಥಿತಿಯಿಂದ ಹೊರಬನ್ನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸ್ಪೀಕರ್ ಅವರು ಅಷ್ಟೇ ಆ ರೀತಿ ನಡವಳಿಕೆ ಮಾಡಿದ್ರೆ ರಾತ್ರಿ 2 ಗಂಟೆವರೆಗೂ ನಡೆಸೋದು, 1 ಗಂಟೆವರೆಗೂ ನಡೆಸೋದು ಅವಶ್ಯಕತೆನೇ ಇಲ್ಲ. ಅಲ್ಲ, ಇತಿಹಾಸ ಸೃಷ್ಟಿ ಮಾಡ್ದಂಗೆ ಏನು ಉಪಯೋಗ ಏನಿದೆ? ಈಗ ಮಂತ್ರಿಗಳು ಉತ್ತರ ಕೊಡಬೇಕು, ಬಂದು ಸಮಾಜದಿಂದ ಕೊಡಬೇಕು ಬಂದವರು, ಆ ಥರ ಉತ್ತರ ಕೊಡುವಂಥದ್ದು. ಈಗ ಪ್ರಶ್ನೆ ಕೇಳೋರು ಅಷ್ಟೇ ರಾತ್ರಿ ಎಲ್ಲ ಕಾದು ಬರೀ ಗದ್ದಲ ಕೋಲಾಹಲದಲ್ಲೇ ಮುಗ್ದೋಯ್ತಲ್ಲ. ಅಲ್ಲಲ್ಲ, ಅವಶ್ಯಕತೆ ಏನಿದೆ ಅದನ್ನು ಈಗ ಅಧಿವೇಶನ ನಡೆಸ್ತು ಮುಂದುವರಿಸ್ಬೋದು. ಇನ್ನು 3 ದಿನ ಮುಂದುವರಿಸಿದ್ರೆ ಎಲ್ಲ ಸಮಸ್ಯೆ. ಈಗ 5 ದಿನ ಕಟ್ ಮಾಡಿದ್ರು ಅವರೇ, 3 ದಿನ ಎಕ್ಸ್ಟ್ರಾ ನಡೆಸಿದರೆ ಆರಾಮ್ಸೆ ಸದನ ನಡೆಯೋದು. ನೆಮ್ಮದಿಯಿಂದ ಬರೋರು, ನೆಮ್ಮದಿಯಿಂದ ಉತ್ತರ ಕೊಡೋರು, ನೆಮ್ಮದಿಯಿಂದ ಪ್ರಶ್ನೆ ಕೇಳೋರು. ಅದು ಮಾಡಲೇ ಇಲ್ಲ. ಸುಮ್ಮನೆ ಸದನ ನಡೆಸ್ತೀನಿ 5 ಜನ ಅಂತ ಇಟ್ಕೊಂಡ್ರೆ ಏನು ಉಪಯೋಗ ಬರ್ತದೆ? ಸದನದಲ್ಲಿ ಅಟ್ಲೀಸ್ಟ್ ಒಂದು 100 ಜನ ಆದರೂ ಪಾರ್ಟಿಸಿಪೇಟ್ ಮಾಡಬೇಕು. ಯಾರೋ ಒಂದು 10 ಜನ ಇಟ್ಕೊಂಡು ಸದನ ನಡೆಸ್ತಾರೆ, ಸದನಕ್ಕೆ ಅಗೌರವ. ರಾಜ್ಯದ ಜನ ನೋಡ್ತಾ ಇರ್ತಾರೆ, ಕ್ಯಾಮ್ರಾಗಳಲ್ಲಿ ನೋಡ್ತಾ ಇರ್ತಾರೆ, ಏನಪ್ಪ ಇವರೆಲ್ಲ TADA ತೊಗೊತಾರೆ, ಒಬ್ಬನು ಬರಲ್ಲ ಅಂತಾರೆ. ಇವ್ರು ಹಿಂಗೆ ಸದನ ನಡೆಸ್ತಾರೆ ಸ್ಪೀಕರ್ ಅವರು, ಯಾರು ಬರ್ತಾರೆ? ಅದಕ್ಕೊಂದು ರೂಲ್ಸ್ ಬೇಕಲ್ಲ. ಈಗ ಯಾವುದೋ ವಿಶೇಷ ಸಂದರ್ಭದಲ್ಲಿ ಕೆಲಾಮಿಟಿ ಆಗ್ಬಿಟ್ಟಿರ್ತದೆ, ದೇಶದ ಮೇಲೆ ಆಘಾತ ಆಗಿರ್ತದೆ, ರಾಜ್ಯದಲ್ಲಿ ದೊಡ್ಡ ಸಮಸ್ಯೆ, ಅಂಥ ಟೈಮಲ್ಲಿ ನಡೆಸಿ. ದಿನಾನೂ ಇದೇ ಚಾಳಿ ಆಗ್ಬಿಟ್ರೆ ಯಾರು ಕೇಳ್ತಾರೆ ನಿಮ್ಮನ್ನು? ಅದರಿಂದ ಸದನಕ್ಕೂ ಒಂದು ರೂಲ್ಸು ರೆಗ್ಯುಲೇಷನ್ನು ಇರಬೇಕು. ಆವಾಗ ಮಾತ್ರ ಸದನ ಒಂದು ಆರೋಗ್ಯಕರ ಬೆಳವಣಿಗೆ ಕಾರಣಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾನು ಗೌರವಾನ್ವಿತ ಸ್ಪೀಕರ್ಗೆ ತಿಳಿಸೋನಿದ್ದೆ. ಅಲ್ಲ, ಮೊನ್ನೆ ನಡೆದಂತಹ ಘಟನೆ, ಸದನದಲ್ಲಾದಂತಹ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನ ಹೇಳ್ತಾ ಇರೋದು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಾರೆ BJPಗರು. ಮಹಿಳೆಯರಿಗೆ ಅಗೌರವ ತೋರೋದು ಸರಿನಾ? ಇದೆಷ್ಟು ಮಟ್ಟಿಗೆ ಸರಿ? ಇನ್ನೇನು ಮಹಿಳೆಯರಿಗೆ ಗೌರವ ಕೊಡ್ತಾರೆ ಅಂತ ಹೇಳಿ? ಕರೆಕ್ಟು, ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕರೆಕ್ಟಾಗಿ ಕೇಳ್ತಾ ಇದ್ದಾರೆ. ಯಾರು? ರಾಜ್ಯದ ಜನ ಮಾತಾಡ್ತಾ ಇರೋದು. ಈ ರೀತಿನೂ ಆಗುತ್ತಾ? ಸದನ ಅಂತ ಹೇಳಿದ್ರೆ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆಗಳಾಗಬೇಕು, ಏನು ಕೆಲಸಗಳಾಗಬೇಕು ಅದ್ರ ಬಗ್ಗೆ ಚರ್ಚೆಗಳಾಗಬೇಕು. ಅದನ್ನು ಬಿಟ್ಟು ಇವರು ಹೊಡೆದಾಡ್ಕೋತಾರೆ, ಸದನದಲ್ಲಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ಬಾಯಿಗೆ ಬಂದಂಗೆ ಬೈಕೊಂತಾರೆ ಅಂತ ಹೇಳಿದ್ರೆ ಏನಿದು? ಹೆಂಗೆ ನಾವು ರಾಜಕೀಯ ವ್ಯಕ್ತಿಗಳನ್ನು ಗೌರವಿಸೋದು ಅಂತ ಹೇಳಿ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ. ವಿಧಾನ ಪರಿಷತ್ತಲ್ಲಿ ನಡೆದ ಗಣನೆ ಅದು CT ರವಿ ಅವ್ರದ್ದು ತಾವು ಹೇಳ್ತಾ ಇದ್ದೀರಾ. ಸೊ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಅದನ್ನು. BJP ಅವ್ರಿಗೆ ಮಾನ ಮರ್ಯಾದೆ ಇಲ್ವಾ, ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಆ ಅಮ್ಮನೂ ಕೂಡ ಸಚಿವೆ ಅವರು ಕೂಡ ಎಲ್ಲ ಧೃತರಾಷ್ಟ್ರವಾದರು ಅಂತಾರೆ. ಒಳ್ಳೆ ಫಸ್ಟ್ ಕ್ಲಾಸ್, ವೆರಿ ಗುಡ್. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುವರ್ಣಾಕ್ಷರದಲ್ಲಿ ಬರೆದಿರಬೇಕು. ಅದು ಜಯಮಾಲ ಅವರು ಸ್ಟೇಟ್ಮೆಂಟ್ ಕೊಟ್ರಲ್ಲ ಇವ್ರ ಬಗ್ಗೆ. ಜಯಮಾಲ ಅವ್ರು ಏನು ಹೇಳಿದ್ದಾರೆ ನೋಡಿದ್ರೆ,
ಇವ್ರನ್ನ ಮಂತ್ರಿ ಮಾಡಿದಾಗ ಜಯಮಾಲ ಅವ್ರು ಏನು ಹೇಳಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಏನೇನೋ ಪದ ಬರ್ತಿದ್ದಾರೆ, ಸೇವೆ ಅದೇನೇನೋ ಬಂದಿದೆ. ಇವತ್ತು ಸೋಷಿಯಲ್ ಮೀಡಿಯಾದೆಲ್ಲ ಬರ್ತಾ ಇದೆ. ಅವಾಗ ಯಾಕೆ ಇದು ನಿಮ್ಮಲ್ಲಿ ಇರಲಿಲ್ವ ಯಾರೂ? ಎಲ್ಲ ಅವಾಗೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಧೃತರಾಷ್ಟ್ರ ಎಲ್ಲರೂ. ಅಷ್ಟು ನಿಮ್ಮ ಪಾರ್ಟಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೇ ಜಯಮಾಲ ಅವರು ಮಾತಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತೆಲ್ಲ ಜೋರಾಗಿ ಬರ್ತಾ ಇದೆ. ಅವಾಗೇ ಧೃತರಾಷ್ಟ್ರಗಳು ಇರಲಿಲ್ವಾ? ಅವಾಗ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ ಕಾಂಗ್ರೆಸ್ ಅವರು? ಫಸ್ಟು ನಿಮ್ಮ ಮನೇಲಿ ಬಿದ್ದಿರೋ ತಟ್ಟೆಲ್ಲಿ ಬಿದ್ದಿರೋ ಒಂದು ಹೆಗ್ಗಣ ಬಿದ್ದಿದೆ, ಅದನ್ನು ನೋಡಿ. ಬಿ ಜೆ ಪಿಯಲ್ಲಿ ನೊಣ ಬಿದ್ದಿರೋದನ್ನ ನೋಡೋಕ್ಕೆ ಮುಂಚೆ ನಿಮ್ಮ ತಟ್ಟೆಯಲ್ಲಿ ಏನಿದೆ ಬಿಟ್ಟು ನೀವು ಸರಿಯಾಗಿ ನಡ್ಕೊಂಡ್ರೆ ಆಡಳಿತ ಪಕ್ಷ ನಾವು ನಡ್ಕೊಳ್ಬೇಕಾಯ್ತು, ನಮ್ಮ ಕರ್ತವ್ಯ. ತಪ್ಪೇ ನಾವು ತಪ್ಪನ್ನು ಸಮರ್ಥ ಮಾಡೋಕ್ಕೆ ಹೋಗಲ್ಲ. ಸಭಾಪತಿಗಳಿದ್ದಾರೆ, ಕೋರ್ಟ್ ಇದ್ದಾರೆ, ಅಲ್ಲಿ ಏನು ನಡೆದಿದೆ ಆ ಘಟನೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲೆತ್ತಿದೆ, ಕೋರ್ಟಲ್ಲೂ ಹೋಗಿದೆ, ಕೋರ್ಟಲ್ಲಿ ಬೇಲ್ ಆಗಿದೆ, ಕೋರ್ಟಲ್ಲಿ ನಡೀತತೆ, ತೀರ್ಮಾನ ಕೊಡಲಿ. ಸರ್ ಸಿ ಟಿ ರವಿ ತಪ್ಪು ಅಂದರೆ ತಪ್ಪೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಅಂದರೆ ತಪ್ಪೆ. ತೀರ್ಮಾನ ಮಾಡೋದು ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯಾಲಯ. ಸಿದ್ದರಾಮಯ್ಯನವ್ರಿಗೆ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇಲ್ಲ, ಅಶೋಕನಿಗೆ ತೀರ್ಮಾನ ಮಾಡೋ ಅಧಿಕಾರ ಇಲ್ಲ. ನ್ಯಾಯಾಲಯ ತೀರ್ಮಾನ ಮಾಡಲಿ, ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ತಪ್ಪಿಸೋಣಕ್ಕೆ ಸಾಧ್ಯನೇ ಇಲ್ಲ. ಉಪ್ಪು ತಿಂದವ್ರು ನೀರು ಕುಡಿತಾರೆ. 3 ಉಪಚುನಾವಣೆಯಲ್ಲೂ ಕೂಡ ಬಿಜೆಪಿ ಸೋತಿದೆ. ಆ ಒಂದು ಸೋಲಿನ ಹತಾಶೆ ಏನಾದರೂ ಬಿಜೆಪಿ ಕಾಡ್ತಾ ಇದೆಯಾ ಸರ್? ಇಲ್ಲ, 3 ಚುನಾವಣೆ ಸೋತಿದ್ದೀರಿ, ಅದಕ್ಕೆ ಕಾಂಗ್ರೆಸ್ ಅವರು 3 ಚುನಾವಣೆ ಸೋತಿದ್ದಾರೆ ಅಂತ ಹೇಳ್ತಾರೆ. ನಾವು ರೂಲಿಂಗಲ್ಲಿದ್ದಾಗ ಈಗ ಹೆಂಗೆ ಕಾಂಗ್ರೆಸ್ ರೂಲಿಂಗಲ್ಲಿತ್ತು, 3 ಚುನಾವಣೆ ಗೆದ್ದಿದ್ದಾರೆ ಅವ್ರ ರೂಲಿಂಗಲ್ಲಿ. ನಾವು ರೂಲಿಂಗಲ್ಲಿದ್ದಾಗ 18 ಬೈ ಎಲೆಕ್ಷನ್ ಗೆದ್ದಿದ್ರಿ. 3ಕ್ಕೆ ಹಿಂಗೆ ಆಡ್ತಿರಲ್ಲ, ನಾವು 18 ಗೆದ್ದವ್ರು ಇನ್ನೆಂಗೆ ಇರಬೇಕು ನಾವು? ಅದರಿಂದ ನಿಮಗಿಂತ ನಾವು ಮೇಲೆ ಇದ್ದೀರಿ. 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ ನಾವು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 18 ಬೈ ಎಲೆಕ್ಷನ್ ಗೆದ್ದಿದ್ರಿ ಒಂದೇ ವರ್ಷದಲ್ಲಿ. ಅದರಿಂದ ಇವೆಲ್ಲ ಬೈ ಎಲೆಕ್ಷನ್ಗಳು ಏನು ವೋಟರ್ಸ್ ಎಲ್ಲ ಎಷ್ಟಿದ್ರು, ಎಲ್ಲ ವೋಟ್ ಆಗಿರೋದು ನೋಡಿದ್ರೆ 10 ಲಕ್ಷ ವೋಟ್ ಇಲ್ಲ, ಎಲ್ಲ ಸೇರಿಸ್ತಾರೆ. ಈ 3 ಬೈ ಎಲೆಕ್ಷನಲ್ಲಿ 10 ಲಕ್ಷ ವೋಟ್ ಆಗಿಲ್ಲ. ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಇರಲಿ, ಮಾಜಿ ಇರಲಿ, ಪ್ರಧಾನಮಂತ್ರಿಗಳಿದ್ರು, ಪ್ರಧಾನಮಂತ್ರಿಯಾಗಿ ದೇವೇಗೌಡರೇ ಸೋತರು, ಅದಲ್ಲ ಪ್ರಶ್ನೆ. ವೋಟ್ ಎಷ್ಟಿದೆ ನಮ್ಮಲ್ಲಿ? 4 ಕೋಟಿ ಮೇಲೆ ವೋಟ್ ಇದೆ. ಇಲ್ಲಿ ನಡೆದಿರೋದು ಚುನಾವಣೆ ಎಷ್ಟು? 10 ಲಕ್ಷಕ್ಕೆ. ಹೆಂಗೆ ಟ್ಯಾಲಿ ಮಾಡ್ತೀರಾ? 1% 2% ಇಲ್ಲ. ಅದು ಮಾನದಂಡ ಹಂಗಾಗಲ್ಲ. ಹಂಗಾರೆ ನಾವು 18 ಚುನಾವಣೆ ಗೆದ್ದಿರಿ, ಇವ್ರಿಗಿಂತ ಜಾಸ್ತಿ ಓಟಲ್ಲಿ ಗೆದ್ದಿದ್ದೀರಿ. ಅದೇ ಮಾನದಂಡ ಆಗಿದ್ರೆ ನಾವು ಯಾಕೆ ಸೋತ್ರಿ? ನಾವು ಸೋತರಲ್ಲ, ಈಗ 66 ಸೀಟಿಗೆ ಬಂದಿದ್ದೀರಲ್ಲ ನಾವು. ಅದರಿಂದ ಅದು ಮಾನದಂಡ ಆಗೋದೇ ಇಲ್ಲ, ಅವ್ರು ಹೇಳ್ಕೊಬೋದು ಅಷ್ಟೇ. ಅದಕ್ಕೆ ನಾನು ಅವ್ರು ಸವಾಲು ಹಾಕಿದ್ದೀನಿ. 3 ಗೆದ್ದವರೇ ಹಿಂಗೆ ಮೆರಿತಿರಲ್ಲಪ್ಪ, 18 ಗೆದ್ದವ್ರು ನಾವು ಇನ್ನೂ ಹೆಂಗೆ ಮೆರಿಬೇಕು ಅಂತ ಪ್ರಶ್ನೆನೇ ಕೇಳಿದ್ದೀನಿ. ಅಲ್ಲ, ಈಗ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬಣಬಡಿದಾಟ, ಯತ್ನಾಳ್ ಅವರು ಒಂದು ಟೀಮು, ವಿಜೇಂದ್ರ ಒಂದು ಟೀಮ್, ಯಾವಾಗ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಸರ್? ನೋಡಿ, ಯಾವುದು ಟೀಮ್ ನಮ್ಮಲ್ಲಿಲ್ಲ. ಬಿ ಜೆ ಪಿ ಟೀಮ್ ಅನ್ನೋದೇ ದೊಡ್ಡದು, ಅದೇ ದೊಡ್ಡದು. ಇವು ಸಣ್ಣ ಪುಟ್ಟ ಏನು ಭಿನ್ನಾಭಿಪ್ರಾಯ ಇದೆ ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗುವಂಥ ಶಕ್ತಿ ಬಿ ಜೆ ಪಿಗಿದೆ. ಯಾಕಂದ್ರೆ ನಮ್ಮದು ಇಡೀ ಪ್ರಪಂಚದಲ್ಲೇ ಹೈಯೆಸ್ಟ್ ಮೆಂಬರ್ಶಿಪ್ ಇರುವಂಥ ಪಾರ್ಟಿ ಬಿ ಜೆ ಪಿನೇ. ಕಾಂಗ್ರೆಸ್ ಎಲ್ಲೋ ರೂಲಿಂಗಲ್ಲಿ 3-4 ಸ್ಟೇಟಲ್ಲಿ ಇರ್ಬೋದು ಅಷ್ಟೇ. ನಾವು ಆಲ್ಮೋಸ್ಟ್ ಆಲ್ 16-17 ಸ್ಟೇಟಲ್ಲಿ ಇದ್ದೀರಿ. ಸೊ ನಮ್ಮ ನಾಯಕರಿಗೆ ಸ್ಟ್ರೆಂತ್ ಇದೆ, ಸರ್ ಮಾಡ್ತಾರೆ. ಈಗೇನು ಚುನಾವಣೆ ಏನಿಲ್ಲ ಆ ಥರದ್ದು. ಆದಷ್ಟು ಶೀಘ್ರವಾಗಿ ಸರೋಗ್ತದೆ, ಸುಖಾಂತ್ಯ ಆಗುತ್ತೆ. ಎಲ್ಲೋ ಒಂದು ಕಡೆ ವಿಪಕ್ಷ ಸ್ಥಾನದಲ್ಲಿ ಇದ್ಕೊಂಡು ನೀವು ವಿಪಕ್ಷ ನಾಯಕರಾಗಿ ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಫಲರಾಗ್ತಾ ಇದೆ ಬಿಜೆಪಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಸರ್. ಅದು ಸದನದ ವಿಚಾರದಲ್ಲೂ ಮತ್ತೆ ಬೇರೆ ಬೇರೆ ವಿಚಾರದಲ್ಲೂ ಕೂಡ. ಈಗ ಒಂದು ವಿಕೆಟೇ ಬೀಳಿಸಿದಿರಲ್ಲ, ವಾಲ್ಮೀಕಿ ಹಗರಣದಲ್ಲಿ ಒಂದು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಲ್ಲ. ಈಗ ಮುಖ್ಯಮಂತ್ರಿ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಿದಾರಲ್ಲ, ರಾಜೀನಾಮೆ ಕೊಡಿಸ್ಬಿಟ್ರಲ್ಲ, ಜೈಲಿಗೆ ಕಳಿಸಿದಿರಲ್ಲ. ಯಾರು ಸಾಧನೆ? ನಮ್ಮ ಹೋರಾಟದಿಂದ ಆಗಿರೋದು. ವಿಧಾನಸಭೆ ಒಳಗಡೆ ಅದ್ರ ಬಗ್ಗೆ 3.5 ಗಂಟೆ ಮಾತಾಡಿದ್ದೀನಿ. ಈಗ ಮುಖ್ಯಮಂತ್ರಿನೇ ಜೈಲಿಗೆ ಹೋಗೋ ಸ್ಟೇಜಲ್ಲಿ ನಿಲ್ಲಿಸಿದಿರಲ್ಲ. ಇದಕ್ಕಿಂತ ಇನ್ನೇನು ಮಾಡ್ಬೇಕು ಸಾಧ್ಯ? ವಿರೋಧ ಪಕ್ಷ ಇವರು ಕಾಂಗ್ರೆಸ್ ಅವರು ಇದ್ದರಲ್ಲ, ಏನು ಮಾಡಿದ್ರು? ಏನು ಮಾಡಿಲ್ಲಲ್ಲ ಅವರು. ನಾವು ಸತತವಾಗಿ ವಿಧಾನಸಭೆ ಒಳಗಡೆ ಹೊರಗಡೆ 2 ಕಡೆ ಹೋರಾಟ ಮಾಡ್ತಾಯಿದ್ದೀರಿ. ನಮ್ಮ ಹೋರಾಟದ ಫಲವಾಗಿಯೇ ಇವತ್ತು ಜನಗಳಿಗೆ ವಕ್ಫ್ ಬೋರ್ಡಲ್ಲಿ ನ್ಯಾಯ ಸಿಗ್ತಾ ಇರೋದು. ಇಲ್ಲಾಂದ್ರೆ ಸಿಕ್ಕೋದಾ? ಇಲ್ಲಾಂದರೆ ಎಲ್ಲ ಕಬಳಿಕೆ ಮಾಡಿ ಎಲ್ಲರ ಪಾಣಿನಲ್ಲಿ ಬರೆದು ಬಿಡೋರು. ನಮ್ಮ ಹೋರಾಟದ ಫಲವಾಗಿ ನಾನೆಲ್ಲ ಕಡೆ ಟೂರ್ ಮಾಡಿ ಹೆಸರು ತೆಗಿಸಬೇಕು ಅನ್ನೋ ಉಲ್ಲೇಖ ಕೂಡ ಇದೆ. ವಕ್ಫ್ ಅನ್ನುವಂತ ಹೆಸರು ಕೂಡ ತೆಗಿಬೇಕು. ನಮ್ಮ ಹೋರಾಟ ನಾವು ಹೋರಾಟ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯ ತೆಗಿಸ್ತಾ ಇದ್ನಾ? ಮುಸ್ಲಿಂ ಪರವಾಗಿರೋವಂಥವ್ನು. ಅದರಿಂದ ಬಿ ಜೆ ಪಿ ಹೋರಾಟದಲ್ಲಿ ಕಿಂಚತ್ತು ಒಂದು ಇರಬೇಕಾದಷ್ಟು ಹಿಂದೆ ಬಿದ್ದಿಲ್ಲ. ನಾವು ಫೈಟ್ ಮಾಡಿದಿರಿ. ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸಿದಿರಿ.
ಮುಖ್ಯಮಂತ್ರಿನೂ ರಾಜೀನಾಮೆ ಸ್ಟೇಜಿಗೆ ತಂದು ನಿಲ್ಲಿಸಿದಿರಿ, ಕಟಕಟೆಯಲ್ಲಿ ನಿಲ್ಲಿಸಿದಿರಿ. ಇದು BJP ಸ್ಟ್ರೆಂತ್. CT ರವಿಯವರ ವಿಚಾರಕ್ಕೆ ಬರೋದಾದರೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ? ಏನಾದರೂ ಕೇಂದ್ರಕ್ಕೆ ಮನವಿ ಮಾಡ್ಕೊಳ್ತೀರಾ ಸರ್, ಅಥವಾ ಕಾನೂನು ಹೋರಾಟದ ಮೊರೆ ಹೋಗ್ತೀರಾ? ಇಲ್ಲ, ಈಗಾಗಲೇ ತೀರ್ಮಾನ ಮಾಡಿದ್ದೀರಿ. ಕೇಂದ್ರಕ್ಕೆ ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಮಾತಾಡಿದ್ದೀರಿ. ಅದು ಕೂಡ ಡ್ರಾಫ್ಟ್ ಎಲ್ಲ ರೆಡಿ ಆಗ್ತಾಯಿದೆ. ಯಾರು ಅಧಿಕಾರಿ ಮತ್ತು ಸರ್ಕಾರದಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಇವ್ರ ಮೇಲೆಲ್ಲ ಹ್ಯೂಮನ್ ರೈಟ್ಸ್ಗೆ ನಾವು ಕಂಪ್ಲೇಂಟ್ ಕೊಡ್ತೀರಿ. ಅದು ಒಂದು ಕಡೆ ಹೋರಾಟ ಮಾಡ್ತೀರಿ. ಮತ್ತು ಬೀದಿಗಿಳಿದು ಕೂಡ ಈ ಥರದ ಒಂದು ಘಟನೆ ಕರ್ನಾಟಕದ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ. ಇದೊಂಥರ ಆಂಧ್ರ ಪಾಲಿಟಿಕ್ಸ್ ಆಗ್ತತೆ, ರಾಯಲಸೀಮಾ ಪಾಲಿಟಿಕ್ಸ್, ಏನು ರಕ್ತ ಚರಿತೆ ಏನೋ ಪಿಕ್ಚರ್ ಬಂದಿತ್ತು, ಆ ಥರದ ಸ್ಥಿತಿಗೆ ಕರ್ನಾಟಕ ಹೋಗಬಾರ್ದು. ಕರ್ನಾಟಕ ಒಂದು ಸುಸಂಸ್ಕೃತ ರಾಜ್ಯ. ಆ ದೃಷ್ಟಿಯಿಂದ ಅದು ಉಳಿಬೇಕು. ಆ ದೃಷ್ಟಿಯಿಂದ ಈ ಸರ್ಕಾರ, ಈ ಗೂಂಡಾಗಿರಿ ಸರ್ಕಾರಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು. BJP ಕಾರ್ಯಕರ್ತ ಅಂದರೆ ಏನು, ಎದರಲ್ಲ ಇವರಿಗೆ ಬಗ್ ಬಡಿತೀರಿ ಅನ್ನೋದನ್ನ ತೋರಿಸ್ಬೇಕು. ಆ ಕೆಲಸ ಮಾಡ್ತೀವಿ. ಏನು JDS ಹಾಗೆ BJP ವಿಚಾರಕ್ಕೆ ಬಂದರೆ ಹೇಗಿದೆ ಸರ್ ಮೈತ್ರಿ? ಹಾಲು ಜೇನು ಅಂತ ಇದೆ, ಚೆನ್ನಾಗಿ ನಡೀತಾ ಇದೆ. ಒಟ್ಟಿಗೆ ಮುಂದಿನ ಚುನಾವಣೆಯನ್ನು ಕೂಡ ನಾವು JDS ಒಟ್ಟಿಗೆ ಫೇಸ್ ಮಾಡ್ತೀರಿ. ಯಾವುದೇ ಸಮಸ್ಯೆಗಳು ಭಿನ್ನಾಭಿಪ್ರಾಯಗಳು ಯಾವುದು ಕೂಡ ಇಲ್ಲ, ನಥಿಂಗ್, ಯಾವುದೂ ಇಲ್ಲ. ಒಟ್ಟಾಗಿದ್ದೀರಿ, ಒಗ್ಗಟ್ಟಾಗಿ ಹೋಗ್ತೀರಿ. ಮುಂದಿನ ಚುನಾವಣೆಯಲ್ಲಿ 170 ಸ್ಥಾನ ಗೆಲ್ತೀರಿ ನಾವು. ಈ ಬಾರಿಯ ಸದನದ ಬಗ್ಗೆ ಮಾತನಾಡೋದಾದರೆ JDSನ ಯಾವೊಬ್ಬ ಶಾಸಕರು ಕೂಡ ಅಬ್ಬರಿಸುವಂತಹ ಕಾಣಿಸ್ಲೇ ಇಲ್ಲ ಸದನದಲ್ಲಿ. ನಾವು ಒಬ್ಬರಿಸಿದಿರಲ್ಲ, ಅಲ್ಲ JDS ನಾವು ಒಬ್ಬರಿಸ್ತಾರೆ ಅವ್ರು ಒಬ್ಬರಿಸ್ದಂಗೆ, ಅವ್ರು ಒಬ್ಬರಿಸ್ತಾರೆ ನಾವು ಒಬ್ಬರಿಸ್ದಂಗೆ. ನಾವಿಬ್ಬರು ಮೈತ್ರಿ ಇರೋದ್ರಿಂದ ನಮ್ಮದು ಹೋರಾಟ ಮಾಡಿದಿರಲ್ಲ ಸದನದಲ್ಲಿ, ಧರಣಿ, ಹೋರಾಟ, ಸಭಾತ್ಯಾಗ, ಮಂಡನೆ ಮಾಡೋವಂಥದ್ದು ಎಲ್ಲವನ್ನ ಮಾಡಿದ್ರಿ. ಯಾವುದು ಬಿಟ್ಟಿಲ್ಲ ಈ ಸರಿ. ಈ ಸದನದಲ್ಲಿ ಪ್ರತಿಯೊಂದು ಹೋರಾಟವನ್ನು ನಾವು ಮಾಡಿದ್ವಿ. ಮುಂದಿನ ದಿನಗಳ ಹೋರಾಟ ಯಾವ ರೀತಿ ಇರುತ್ತೆ ಸರ್ ಫೈನಲ್ ಆಗಿ? ಈ ಸರ್ಕಾರ ಗೂಂಡಾಗಿರಿ ಸರ್ಕಾರ, ಗೂಂಡಾಗಿರಿನೇ ಅವ್ರ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಲೂಟಿ ಮಾಡೋದೇ ಅವ್ರ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಹಲವಾರು ಇಲಾಖೆಗಳಲ್ಲಿ ಲೂಟಿ ಆಗಿದೆ. ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರೇ 14 ಸೈಟ್ ತೊಗೊಂಡು ಕೋರ್ಟ್ ಮೆಟ್ಟಲ ಏರಿರೋವಂಥದ್ದು, ತನಿಖೆಗಳಾಗ್ತಾ ಇರೋವಂಥದ್ದು ನೋಡಿದಿರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂತ್ರಿಗಳು, ಈಗ ಆರೋಗ್ಯ ಇಲಾಖೆಯಲ್ಲೂ ಕೂಡ ಡ್ರಗ್ ಮಾಫಿಯಾದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರ ರಾಜೀನಾಮೆಯನ್ನು ಕೇಳಿದಿರಿ. ಅದರಿಂದ ನಾವು ಈ ಸರ್ಕಾರದಲ್ಲಿ ಏನೇನು ತಪ್ಪಾಗ್ತಾ ಇದೆ ಅದನ್ನು ನಾವು ಮಾಡ್ತೀರಿ. ಅವರು ನಮ್ಮ ಮೇಲೆ ಇದನ್ನು ಮುಚ್ಚಾಕೋದಕ್ಕೆ, ಮೂಢ ಹಗರಣ ಮುಚ್ಚಾಕೋಕ್ಕೆ, ವಾಲ್ಮೀಕಿ ಇದಕ್ಕೋಸ್ಕರ ನಮ್ಮ ಕೌಂಟ್ರ್ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕೇಳೋದು, ಸರಿಯಪ್ಪ ನೀವು ಕೌಂಟ್ರ್ ಮಾಡ್ತಾ ಇದ್ದೀರಾ, ಅವಾಗೇನು ಕಳೆಕಾಯಿ ತಿಂತಾ ಇದ್ದೀರಾ 3 ವರ್ಷದ ಹಿಂದೆ? ಅವಾಗ ವಿರೋಧ ಪಕ್ಷದಲ್ಲಿ ಇದ್ದೀರಲ್ಲ. ವಿರೋಧ ಪಕ್ಷ ಅಂದರೆ ಅವಾಗೇ ಹೇಳಬೇಕು. ಇವಾಗ ನೋಡಿ, ಒಕ್ಕದಾಯಿತು, ಇಮಿಡಿಯೇಟ್ ನಾವು ಬೀದಿಗಿಳಿದು ಹೋರಾಟ ಮಾಡಿದ್ರಿ. ಮೂಡಾದಾಯಿತು, ಬೆಂಗಳೂರಿಂದ ಮೈಸೂರವರೆಗೂ ದೊಡ್ಡ ಪಾದಯಾತ್ರೆ ಮಾಡಿದ್ರಿ. ಹಂಗೇನ ಎಲ್ಲ ಇದೆ? ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅವಾಗ? ಕೋವಿಡ್ ಹಗರಣವನ್ನು ನೀವು ಯಾಕೆ ಅವತ್ತೇ ಮಾಡಬೇಕಾಯ್ತು? 3 ವರ್ಷ ಕಳ್ಳೆಕಾಯಿ ತಿಂದ್ಕೊಂಡು ಬಿದ್ದಿದ್ರಿ. ಈಗ ನಾವು ಮೂಡಾಗೆ ನೀವು ಜೈಲಿಗೆ ಹೋಗೋ ಸ್ಥಿತಿಗೆ ಬಂದಾಗ ಅದನ್ನು ರೈಸ್ ಮಾಡಿದ್ರು. ಮಾಡಿ, ಏನು ಅದಕ್ಕೇನು ಭಯ ಬೀಳೋ ಪ್ರಶ್ನೆನೇ ಏನಿದೆ? ಕೋವಿಡ್ ನಮ್ಮ ರಾಜ್ಯಕ್ಕೆ ಬಂದಿತ್ತ? ಇಡೀ ಪ್ರಪಂಚಕ್ಕೆ ಬಂದಿತ್ತು. ಅದರಿಂದ ಎಲ್ಲರೂ ಏನು ಪರ್ಚೇಸ್ ಮಾಡಿದ್ರು ಹಂಗೆ ಎಲ್ಲ ರಾಜ್ಯದ್ದು ಎಲ್ಲ ದೇಶದ್ದು ತೊಗೊಂಡ್ಲಿ. ವ್ಯತ್ಯಾಸ ಇದ್ದರೆ ತಪ್ಪಿತಸ್ಥರು ಯಾರಿದ್ರೆ ಮಾತುಗಳನ್ನ. ಓಕೆ, ಇನ್ನು ಫೈನಲ್ ಆಗಿ ಸರ್, BJPಯನ್ನು ಕುಮಾರಸ್ವಾಮಿ ಅವರೇ ಕಂಟ್ರೋಲಿಗೆ ತಗೋತಾ ಇದ್ದಾರೆ. ಯಾಕಂದರೆ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಮೋದಿಯವರು ಕುಮಾರಸ್ವಾಮಿ ಅವರು ಮಾತನ್ನೇ ಕೇಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾತುಗಳು ಸರ್. ಅವ್ರದ್ದೇ ಅಲ್ಟಿಮೇಟ್ ಆಗ್ತಾ ಇದೆ BJPಯಲ್ಲಿ ಅಂತ. ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. BJP ನಮ್ಮದು ಸ್ಟೇಟಲ್ಲಿ ನಮ್ಮದು ದೊಡ್ಡ ಪಾರ್ಟಿ. ಅವರು ನಮ್ಮ ಅಲಯನ್ಸಲ್ಲಿರೋವಂಥದ್ದು. ಅವ್ರಿಗೆ 2 ಸೀಟ್ ಕೊಟ್ಟಿದ್ರಿ, ನಾವು 17 ಸೀಟ್ ಗೆದ್ದಿದ್ರಿ. ಆ ಥರ ಯಾವತ್ತೂ ಕುಮಾರಸ್ವಾಮಿಯವರ ನಡವಳಿಕೆ ಯಾವತ್ತೂ ಇಲ್ಲ. ಅವ್ರದ್ದು ಏನಿದೆಯೋ ಅವ್ರ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಈಗ ಅವ್ರು ಚನ್ನಪಟ್ಟಣಕ್ಕೆ 1 ಸೀಟ್ ಕೊಟ್ಟಿದ್ರಿ, ಸೋತಿದ್ದಾರೆ. ಸೊ ಅವ್ರಿಗೂ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. BJP ಯಾರನ್ನೇ ನಂಬ್ಕೊಂಡು, ನಾವು ಯಾವುದೋ ವ್ಯಕ್ತಿ ಪಾರ್ಟಿ ಅಲ್ಲ ನಮ್ಮದು. ಯಾರನ್ನೋ ನಂಬ್ತೀರಿ ಅಂತ ಪ್ರಶ್ನೆನೇ ಇಲ್ಲ. ನೀವೇ ಹೇಳಿದ್ರಿ ವಿಧಾನಸಭೆಯಲ್ಲಿ ಅವರು JDS ಮಾತಾಡೇ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಹೆಂಗಾಗುತ್ತೆ? ಅವ್ರು ನಮ್ಮನ್ನು ಹೆಂಗೆ ಓವರ್ಟೇಕ್ ಮಾಡ್ತಾರೆ? ಅಲ್ಲ, ನಮ್ಮನ್ನು ಓವರ್ಟೇಕ್ ಮಾಡೋಕ್ಕೆ ಹೆಂಗಾಗುತ್ತೆ? ಪ್ರಶ್ನೆನೇ ಇಲ್ಲ. ನಮ್ಮ ಡ್ಯೂಟಿ ಏನಿದೆ ನಾವು ಮಾಡ್ತೀರಿ. JDS ಡ್ಯೂಟಿ ಏನಿದೆ ಅವ್ರು ಮಾಡ್ತಾರಷ್ಟೇ. ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಹೋಗಿ ಈ ರಾಜ್ಯದಲ್ಲಿ 180 ಸೀಟ್ ಗೆಲ್ತೀರಿ ನಾವು. ಖಂಡಿತ ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರಿ. ತಮಗೆ ಧನ್ಯವಾದ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಮೊನ್ನೆ ನಡೆದಂತಹ ಸದನದ ಘಟನೆ, ಇದನ್ನ ಇಲ್ಲಿಗೆ ಬಿಡಲ್ಲ, ಕೇಂದ್ರ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾದಂತಹ ಹೋರಾಟವಾಗುತ್ತೆ, ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.